ಇದನ್ನೆಷ್ಟು ನೋಡಿದ್ರು ಕೂಡ ನನ್ನ ಮನಸ್ಸಿನ ಆಸೆ ತೀರ್ತಾನೇ ಇಲ್ಲ. ಆದ್ರೆ ಈ ಸಮಯದಲ್ಲಿ ನನ್ನ ಉದಯದಿದ್ರೆ ಆ ಆನಂದವೇ ಬೇರೆ ಆಗ್ತಾ ಇತ್ತು. ಏನ್ ಮಾಡು, ಬೆಂಗಳೂರಿಗೆ ಹೋಗಿ ಬೇಗ ಬರ್ತೀನಿ ಅಂತ ಹೇಳಿದ ಉದಯ್ 1 ವಾರ ಆಯ್ತು, ಇನ್ನು ಬಂದೇ ಇಲ್ವಲ್ಲ. ನೆನ್ಸೋ ಸಂಬಂಧಲೆ ಅಂತ ನನ್ನ ಉದಯ್ ಬಂದೇ ಬಿಟ್ಟ. ಶ್ವೇತಾ, ನಾವು ಬರೋದಕ್ಕಿಂತ ಮುಂಚೆನೆ ಉದಯ್, ನಿಮ್ಮನ್ನು ನೋಡಿ ಎಷ್ಟು ದಿನ ಆಯ್ತು ಗೊತ್ತಾ? ಶ್ವೇತಾ, ನನಗೂ ಕೂಡ ನಿನ್ನನ್ನು ನೋಡಬೇಕು, ಮಾತನಾಡಬೇಕೆಂದು ನನ್ನ ಮನ ಹಾತೊರಿತಾ ಇತ್ತು. ಉದಯ್, ನಿಮ್ಮನ್ನು ಬೇಗ ಕಾಣ್ತೀನಿ ಅಂತ ನಾನು ಎಷ್ಟು ಕಾಯ್ತಾ ಇದ್ದೆ ಗೊತ್ತಾ? ಹಾ, ಇವಾಗ ನೋಡಿದ್ದಾಯ್ತಲ್ಲ, ಮುಂದೇನು? ಮುಂದೇನು, ನಿಮ್ಮ ನೌಕರಿ ವಿಷಯ ಏನಾಯ್ತು? ಶ್ವೇತಾ, ಈಗ ತಾನೇ ಪರೀಕ್ಷೆ ಮುಗಿಸಿ ಬಂದಿದ್ದೇನೆ. ಇನ್ನೇನು ರಿಸಲ್ಟ್ ಬರೋದು ಒಂದೇ ಬಾಕಿ. ಮುಂದೇನು ಮಾಡೋದು? ಶ್ವೇತಾ, ನಿನ್ನ ಮಧುರ ಕಂಠದಿಂದ ಒಂದು ಇಂಪಾದ ಗೀತೆ ಹೊರಹೊಮ್ಮಿ ಬರಲಿ. ಆಯ್ತು ಬಾವಿಪತಿ, ನಿಮ್ಮ ಮಾತಿನಂತೆ. ಹಾಗಾದ್ರೆ ಬೇಗ ಶುರು ಮಾಡು ನಿನ್ನ ಸಂಗೀತದ ಸ್ವರ. ನೂರಾರು ಜನುಮದ ಗೆಳತಿ ಸಿಂಗಾರ ಸೀಮೆಯ ಒಡತಿ ನೀನೆ ಚಂದ, ನಿನ್ನಂದ ಚಂದ ಅಂತರಂಗ ತುಂಬಿ ಕಂಡ ಮಾತು ಚಂದ. ಹೌದೇ, ಈಗ ನಿಮ್ಗೆ ನನ್ನ ಹಾಡು ಅಂದ್ರೆ ಅಷ್ಟೊಂದು ಇಷ್ಟನಾ? ಶ್ವೇತಾ, ಮರುಭೂಮಿಗೆ ಎಷ್ಟೇ ಮಳೆ ಹೋದರೂ ಸಾಲದು, ಹಾಗೆ ನೀ ನನಗೆ ಎಷ್ಟೇ ಆಡಿದರೂ ಆಸೆ ತೀರದು. ಸಾಕು ಸಾಕು ನಿಮ್ಮ ಹೊಗಳಿಕೆ. ಹೊಗಳಿ ಹೊನ್ನ ಶೂಲಕ್ಕೆ ಇರಿಸಬೇಡಿ ನನ್ನ. ಶ್ವೇತಾ, ಇದು ಹೊಗಳಿಕೆ ಮಾತಲ್ಲ, ನನ್ನ ಅಂತರಾಳದಿಂದ ಹೊರಹೊಮ್ಮಿ ಬಂದ ನುಡಿಮುತ್ತುಗಳು. ಉದಯ್, ನೀವು ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕನ್ಸುತ್ತೆ. ನೀವು ಮಾತಾಡ್ತಾ ಇದ್ರೆ ನಿಮ್ಮ ಮಾತು ಕೇಳ್ತಾನೆ ಇರ್ಬೇಕನ್ಸುತ್ತೆ ನನಗೆ. ಶ್ವೇತಾ, ಬರೀ ಮಾತನಾಡೋದು ನಿಂತು ಸಮಯ ಹಾಳು ಮಾಡಬೇಡ. ನನಗೋಸ್ಕರ ಇನ್ನೊಂದು ಗೀತೆ ಹಾಡುಯ? ಆಯ್ತು ರೈತ. ಪ್ರೇಮಿಯೇ
ಹೃದಯವನ್ನು ದೇಗುಲ ಪ್ರೀತಿಯೇ ದೇವರು ಹೃದಯವನ್ನು ದೇಗುಲ ಪ್ರೀತಿಯೇ ದೇವರು ಕಾಯವಾದ ಮನಸ್ಸು ಆರಾಧಿಸು ಕಾಯವಾದ ಮನಸ್ಸು ಆರಾಧಿಸು ಓ ಪ್ರೇಮಿಯೇ ಬಾ ಪ್ರೇಮಿಯೇ ಓ ಪ್ರೇಮಿಯೇ I love you I love you ಹೃದಯವನ್ನು ದೇಗುಲ ಪ್ರೀತಿಯೇ ದೇವರು ಹೃದಯವನ್ನು ದೇಗುಲ ಪ್ರೀತಿಯೇ ದೇವರು ಕಾಯವಾದ ಮನಸ್ಸು ಆರಾಧಿಸು ಕಾಯವಾದ ಮನಸ್ಸು ಆರಾಧಿಸು ಓ ಪ್ರೇಮಿಯೇ ಬಾ ಪ್ರೇಮಿಯೇ ಓ ಪ್ರೇಮಿಯೇ I love you I love you ನಕ್ಷತ್ರಗಳು ಆಕಾಶವು ಬೆಳಗ ಬೆಳವೆಯ ಚಂದ್ರನಿಲ್ಲದೆ ಯಾರ ನಗೆ ಕಂಡರು ನಿನ್ನ ನಗೆ ಹುಡುಕಾಟ ಯಾರು ಕಣ್ಣಲ್ಲ ನನ್ನ ಕಣ್ಣಲ್ಲಿ ನಿನ್ನ ಬಿಂಬವೇ ನಿನ್ನದೇ ಛಾಯೆ ಏನಿದು ಮಾಯೆ ನಿನ್ನದೇ ಛಾಯೆ ಏನಿದು ಉದಯ್, ಈಗ ತೀರ್ಥ ನಿಮ್ಮ ಮನಸ್ಸಿನ ಆಸೆ. ಶ್ವೇತಾ, ಮರುಭೂಮಿಗೆ ಎಷ್ಟೇ ಮಳೆ ಹೋದರೂ ಸಾಲದು. ಹಾಗೆಯೇ ನನಗೆ ನೀ ಎಷ್ಟೇ ಹಾಡಿದರೂ ಆಸೆ ತೀರದು. ಅಲ್ಲ ಉದಯ್, ಹೀಗೆ ಹಾಡು ಹಾಡುತ್ತಾ ಸಮಯ ವ್ಯರ್ಥ ಮಾಡ್ತಿರೋ ಅಥವಾ ಮದುವೆ ಬಗ್ಗೆ ವಿಚಾರ ಮಾಡ್ತಿರೋ? ಶ್ವೇತಾ, ಮೊದಲು ಅಣ್ಣಂದರಿಗೆ ಹೇಳಿ ಆಮೇಲೆ ಮೊದಲು ನೌಕರಿಗೆ ಸೇರಿ ಆಮೇಲೆ ಅಣ್ಣಂದರಿಗೆ ಹೇಳಿ ಮದುವೆ ಕಾರ್ಯ ಮುಂದೆ ನೋಡಿದರಾಯ್ತು. ನೋಡು ಉದಯ್, ನನಗಂತೂ ನಿನ್ನ ಬಿಟ್ಟಿರುವ ಶಕ್ತಿ ನನಗಿಲ್ಲ. ಬೇಗ ನನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿ ನನ್ನ ಮದುವೆ. ಶ್ವೇತಾ, ನನಗೂ ಕೂಡ ನಿನ್ನನ್ನು ಬಿಟ್ಟು ಬಾಳುವುದಕ್ಕೆ ಆಗದು. ಬಟ್ ಆದಷ್ಟು ಬೇಗ ಒಂದಾಗಲೆಂದು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ಉದಯ್, ನಾನು ಬಂದು ಬಹಳ ಹೊತ್ತಾಯ್ತು. ಮನೆಯಲ್ಲಿ ಎಲ್ಲರೂ ಕಾಯ್ತಾ ಇರ್ತಾರೆ, ನಾನಿನ್ನು ಹೋಗ್ಬರಲ್ಲ. ಆಯ್ತು ಶ್ವೇತಾ, ನೀನೇನು ಚಿಂತಿಸಬೇಡ. ಬಾಯ್ ಉದಯ್. ಬಾಯ್ ಬಾಯ್. ಶ್ವೇತಾ, ನೀನು ನನ್ನನ್ನು ಮನಸ್ಸಿಗೆ ಹಚ್ಚಿಕೊಂಡಿದ್ದನ್ನು ನೋಡಿದರೆ ಈವಾಗಲೇ ನಿನ್ನನ್ನು ಕರೆದುಕೊಂಡು ಹೋಗಿ ಮದುವೆಯಾಗಬೇಕು ಅನಿಸುತ್ತದೆ. ಆದರೆ ಏನು ಮಾಡೋದು, ಮನೆಯಲ್ಲಿ ಹಿರಿಯರ ಮಾತು ಮೀರುವಂತಿಲ್ಲ. ಹಾಗಾಗಿದೆ ನನ್ನ ಪರಿಸ್ಥಿತಿ. ಇರಲಿ, ಏನಾಗುವುದೆಂದು ಮುಂದೆ ನೋಡಿದರಾಯ್ತು.